ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. 2024 ಜನವರಿ 31ರ ಬುಧವಾರವಾದ ಇಂದು ಚಂದ್ರನು ಕನ್ಯಾ ರಾಶಿಯಲ್ಲಿ ಸಾಗಲಿದ್ದಾನೆ. ಈ ದಿನ ತ್ರಿಗ್ರಾಹಿ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ರವಿ ಯೋಗ ಹಾಗೂ ಹಸ್ತ ನಕ್ಷತ್ರದ ಶುಭ ಸಂಯೋಗ ನಡೆಯುತ್ತಿದೆ. ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ರಾಶಿವರೆಗಿನ ಎಲ್ಲ ರಾಶಿಯವರಿಗೆ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ? ಯಾವ ರಾಶಿಯವರಿಗೆ ಅದೃಷ್ಟ? ಯಾವ ರಾಶಿಯವರು ಎಚ್ಚರದಿಂದಿರಬೇಕು ಎನ್ನುವುದನ್ನು ತಿಳಿದುಕೊಳ್ಳಿ. ಮೇಷರಾಶಿ. ಕೆಲಸದ ಹೊರೆ ಇಂದು ಸ್ವಲ್ಪ ಒತ್ತಡ ಮತ್ತು ಕಿರಿಕಿರಿಯನ್ನು ಉಂಟುಮಾಡಬಹುದು. ಹಣ ಸಂಪಾದಿಸಲು ಹೊಸ ಅವಕಾಶಗಳು ಲಾಭವನ್ನು ನೀಡುತ್ತವೆ. ಪ್ರಣಯದ ವಿಷಯದಲ್ಲಿ ತುಂಬಾ ಒಳ್ಳೆಯ ದಿನವಲ್ಲ, ಏಕೆಂದರೆ ಇಂದು ನೀವು ನಿಜವಾದ ಪ್ರೀತಿಯನ್ನು ಕಂಡುಕೊಳ್ಳಲು ವಿಫಲರಾಗಬಹುದು. ನಿಮ್ಮ ಗುರಿಗಳ ಕಡೆಗೆ ಶಾಂತಿಯುತವಾಗಿ ಚಲಿಸುತ್ತೀರಿ ಮತ್ತು ಯಶಸ್ಸನ್ನು ಸಾಧಿಸುವ ಮೊದಲು ನಿಮ್ಮ ಸಹನೆ ಕಳೆದುಕೊಳ್ಳಬೇಡಿ. ನೀವು ಊಹಿಸಿರದ ಯಾವುದೋ ಸ್ಥಳದಿಂದ ನಿಮಗೆ ಕೆಲಸಕ್ಕಾಗಿ ಪ್ರಮುಖ ಕರೆ ಬರುತ್ತದೆ. ಯೋಗ, ಪ್ರಾಣಾಯಾಮ ಅಭ್ಯಾಸ ಮಾಡಿ. ಇಂದಿನ ಅದೃಷ್ಟ ವ್ಯವಕಲನ 80%. ವೃಷಭ ರಾಶಿ. ಇಂದು ನೀವು ಚೈತನ್ಯದಿಂದ ತುಂಬಿರುತ್ತೀರಿ. ನೀವು ಏನು ಮಾಡಿದರೂ ಅದನ್ನು ಶೀಘ್ರವಾಗಿ ಮಾಡುತ್ತೀರಿ. ಬುದ್ಧಿವಂತ ಹೂಡಿಕೆಗಳು ಮಾತ್ರ ಫಲಪ್ರದವಾಗುತ್ತವೆ. ಆದ್ದರಿಂದ ನೀವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ಮಗುವಿನ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸಂಜೆಯ ಹೊತ್ತಿಗೆ ಕೆಲವು ಪ್ರಣಯ ಪ್ರವೃತ್ತಿಯು ನಿಮ್ಮ ಹೃದಯ ಮತ್ತು ಮನಸ್ಸಿನ ಮೇಲೆ ಹಠಾತ್ತನೆ ಪ್ರಾಬಲ್ಯ ಸಾಧಿಸಬಹುದು. ಬ್ರಾಹ್ಮಣರಿಗೆ ದಾನ ಮಾಡಿ. ಇಂದಿನ ಅದೃಷ್ಟ ವ್ಯವಕಲನ 96%. ಮಿಥುನ ರಾಶಿ. ಕೆಲಸದ ಹೊರೆ ಇಂದು ಸ್ವಲ್ಪ ಒತ್ತಡ ಮತ್ತು ಕಿರಿಕಿರಿಯನ್ನು ಉಂಟುಮಾಡಬಹುದು. ನೀವು ಸಹಕರಿಸದಿದ್ದರೆ ಯಾರೂ ನಿಮ್ಮೊಂದಿಗೆ ಜಗಳವಾಡಲು ಸಾಧ್ಯವಿಲ್ಲ. ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮನ್ನು ಪ್ರೀತಿಯಿಂದ ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಸಾಮಾಜಿಕ ಮಾಧ್ಯಮದಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಖುಷಿಯಾಗಿರುತ್ತೀರಿ. ಶ್ರೀಗಂಧದ ತಿಲಕವನ್ನು ಹಚ್ಚಿ. ಇಂದಿನ ಅದೃಷ್ಟ ವ್ಯವಕಲನ 87%. ಕಟಕ ರಾಶಿ. ಬೇರೆಯವರ ಮಾತು ಕೇಳಿ ಹೂಡಿಕೆ ಮಾಡಿದರೆ ಆರ್ಥಿಕ ನಷ್ಟ ಬಹುತೇಕ ಖಚಿತ. ಇಂದು ಕುಟುಂಬ ಸದಸ್ಯರ ನಡುವೆ ಹಣದ ವಿಚಾರದಲ್ಲಿ ಜಗಳ ಉಂಟಾಗಬಹುದು. ಹಣದ ವಿಷಯಗಳಲ್ಲಿ ಸ್ಪಷ್ಟವಾಗಿರಲು ನೀವು ಕುಟುಂಬದ ಎಲ್ಲರಿಗೂ ಸಲಹೆ ನೀಡಬೇಕು. ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಸಾಕಷ್ಟು ಸಮಯವನ್ನು ನೀಡದಿದ್ದರೆ ಅವರು ಕೋಪಗೊಳ್ಳಬಹುದು. ಆದರೆ ನೀವು ಒಬ್ಬಂಟಿಯಾಗಿರುತ್ತೀರಿ. ಆದರೆ ಸುಮ್ಮನಿರುವುದಿಲ್ಲ. ಅರಳಿ ಮರಕ್ಕೆ ಹಾಲು ಬೆರೆಸಿದ ನೀರನ್ನು ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 60%. ಗುರು ಗಖರ್ 2024. 1 ವರ್ಷದವರೆಗೆ ಈ ರಾಶಿಯವರಿಗೆ ಗುರು ಬಲ. ಕಂಕಣ ಭಾಗ್ಯ. ಸಿಂಹ ರಾಶಿ. ಇಂದು ಹಿರಿಯರ ಆಶೀರ್ವಾದದೊಂದಿಗೆ ಮನೆಯಿಂದ ಹೊರಗೆ ಹೋಗಿ. ಇದು ನಿಮಗೆ ಆರ್ಥಿಕ ಲಾಭವನ್ನು ತರುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ವಿಶ್ರಾಂತಿ ಸಮಯವನ್ನು ಕಳೆಯಿರಿ. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಉಡುಗೊರೆಯನ್ನು ನೀಡಬಹುದಾದ ರೋಚಕ ದಿನವಾಗಿದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಸ್ವತಃ ಮಾತನಾಡುತ್ತದೆ ಮತ್ತು ನೀವು ಇತರರ ವಿಶ್ವಾಸ ಮತ್ತು ಬೆಂಬಲವನ್ನು ಗಳಿಸುವಿರಿ. ಈ ರಾಶಿಚಕ್ರ ಚಿಹ್ನೆಯ ಹಿರಿಯರು ಇಂದು ತಮ್ಮ ಬಿಡುವಿನ ವೇಳೆಯಲ್ಲಿ ತಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಬಹುದು. ಗಾಯತ್ರಿ ಚಾಲೀಸಾ ಪಠಿಸಿ. ಇಂದಿನ ಅದೃಷ್ಟ ವ್ಯವಕಲನ 71%. ಕನ್ಯಾ ರಾಶಿ. ಕೆಲವು ಒತ್ತಡ ಮತ್ತು ಭಿನ್ನಾಭಿಪ್ರಾಯಗಳು ನಿಮ್ಮನ್ನು ಕೆರಳಿಸಬಹುದು ಮತ್ತು ಚಂಚಲಗೊಳಿಸಬಹುದು. ಜೀವನದಲ್ಲಿ ಹಣದ ಪ್ರಾಮುಖ್ಯತೆಯನ್ನು ನೀವು ಅರ್ಥಮಾಡಿಕೊಳ್ಳುವುದಿಲ್ಲ. ಆದರೆ ಇಂದು ನೀವು ಹಣದ ಮಹತ್ವವನ್ನು ಅರ್ಥಮಾಡಿಕೊಳ್ಳಬಹುದು, ಏಕೆಂದರೆ ಇಂದು ನಿಮಗೆ ಹಣದ ಸಮಸ್ಯೆ ಎದುರಾಗಲಿದೆ. ಪ್ರೀತಿಯ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯ ದಿನ. ಪ್ರೀತಿಯನ್ನು ಆನಂದಿಸುತ್ತೀರಿ. ಆದರೆ ಇಂದು ನೀವು ನಿಮಗಾಗಿ ಸಾಕಷ್ಟು ಸಮಯವನ್ನು ಹೊಂದಿರುವ ದಿನವಾಗಿದೆ. ವಿಷ್ಣುವನ್ನು ಆರಾಧಿಸಿ. ಇಂದಿನ ಅದೃಷ್ಟ ವ್ಯವಕಲನ 89%. ತುಲಾ ರಾಶಿ. ಮಾನಸಿಕ ಶಾಂತಿಗಾಗಿ ಒತ್ತಡಗಳಿಂದ ದೂರವಿರಿ. ನೀವು ಪ್ರಯಾಣಿಸುತ್ತಿದ್ದರೆ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ನೀವು ಇದನ್ನು ಮಾಡದಿದ್ದರೆ ಸರಕುಗಳು ಕಳ್ಳತನವಾಗುವ ಸಾಧ್ಯತೆಯಿದೆ. ಇಂದು ನಿಮ್ಮ ಜೀವನವು ಪ್ರೀತಿಯ ದೃಷ್ಟಿಕೋನದಿಂದ ಶುಭವಾಗಲಿದೆ. ನಿಮ್ಮ ಗುರಿಗಳನ್ನು ಸಾಧಿಸಲು ಇದು ಉತ್ತಮ ದಿನವಾಗಿದೆ. ನಿಮ್ಮ ದೈಹಿಕ ಶಕ್ತಿಯ ಮಟ್ಟವನ್ನು ಹೆಚ್ಚು ಇಟ್ಟುಕೊಳ್ಳಿ. ಇದರಿಂದ ನೀವು ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ಸಾಧ್ಯವಾದಷ್ಟು ಪ್ರಗತಿ ಸಾಧಿಸಬಹುದು. ಈ ವಿಷಯದಲ್ಲಿ ನೀವು ನಿಮ್ಮ ಸ್ನೇಹಿತರ ಸಹಾಯವನ್ನು ಸಹ ತೆಗೆದುಕೊಳ್ಳಬಹುದು. ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 83%. ವೃಶ್ಚಿಕ ರಾಶಿ.
ಬಿಡುವಿಲ್ಲದ ದಿನದ ಹೊರತಾಗಿಯೂ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಇಂದು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ವ್ಯರ್ಥ ಖರ್ಚುಗಳನ್ನು ತಪ್ಪಿಸಿ. ಕುಟುಂಬದೊಂದಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮಾನಸಿಕ ಒತ್ತಡವನ್ನು ಉಂಟುಮಾಡುತ್ತದೆ. ನಿಮ್ಮ ಉಪಸ್ಥಿತಿಯು ನಿಮ್ಮ ಪ್ರೀತಿಪಾತ್ರರಿಗೆ ಸಂತೋಷವನ್ನು ನೀಡುತ್ತದೆ. ಕಚೇರಿಯಲ್ಲಿ ವಾತ್ಸಲ್ಯದ ವಾತಾವರಣವಿರುತ್ತದೆ. ಮೀನುಗಳಿಗೆ ಆಹಾರ ನೀಡಿ. ಇಂದಿನ ಅದೃಷ್ಟ ವ್ಯವಕಲನ 77%. ಧನು ರಾಶಿ. ನಿಮ್ಮ ದಿನವು ಸಂತೋಷದಿಂದ ತುಂಬಿರಲಿದೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಮಾಡುವ ಜನರು ಇಂದು ಹತ್ತಿರವಿರುವ ಯಾರೊಬ್ಬರಿಂದ ಕೆಲವು ಸಲಹೆಗಳನ್ನು ಪಡೆಯಬಹುದು. ಅದು ಅವರಿಗೆ ಆರ್ಥಿಕ ಲಾಭವನ್ನು ತರುವ ಸಾಧ್ಯತೆಯಿದೆ. ಪ್ರೀತಿಯ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯ ದಿನ. ಪ್ರೀತಿಯನ್ನು ಆನಂದಿಸುತ್ತೀರಿ. ವೈವಾಹಿಕ ಜೀವನದಲ್ಲಿ ತೊಂದರೆಗಳಿದ್ದರೆ ಇಂದು ಈ ತೊಂದರೆಗಳು ಬಗೆಹರಿಯುತ್ತಿವೆ. ತಾಯಿ ಸರಸ್ವತಿಯನ್ನು ಆರಾಧಿಸಿ. ಇಂದಿನ ಅದೃಷ್ಟ ವ್ಯವಕಲನ 64%. ಮಕರ ರಾಶಿ. ಕುಟುಂಬದ ಸದಸ್ಯರು ಅಥವಾ ಸಂಗಾತಿಯು ಒತ್ತಡವನ್ನು ಉಂಟುಮಾಡಬಹುದು. ಇನ್ನೂ ಒಂಟಿಯಾಗಿರುವವರು ಇಂದು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆಯಿದೆ. ಆದರೆ ವಿಷಯಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವ ಮುನ್ನ ವ್ಯಕ್ತಿಯು ಯಾರೊಂದಿಗೂ ಸಂಬಂಧ ಹೊಂದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಇಂದು ವಿಶ್ರಾಂತಿಗೆ ಸ್ವಲ್ಪ ಸಮಯವಿದೆ. ಹಿಂದೆ ಮುಂದೂಡಲ್ಪಟ್ಟ ಕಾರ್ಯಗಳು ನಿಮ್ಮನ್ನು ಕಾರ್ಯನಿರತವಾಗಿಸುತ್ತದೆ. ಬಹಳ ಸಮಯದ ನಂತರ ನೀವು ಮತ್ತು ನಿಮ್ಮ ಸಂಗಾತಿಯು ಶಾಂತಿಯುತ ದಿನವನ್ನು ಒಟ್ಟಿಗೆ ಕಳೆಯಬಹುದು. ಯಾವುದೇ ಜಗಳವಿಲ್ಲದೆ ಪ್ರೀತಿ ಮಾತ್ರ ನಿರ್ಗತಿಕರಿಗೆ ಸಹಾಯ ಮಾಡಿ. ಇಂದಿನ ಅದೃಷ್ಟ ವ್ಯವಕಲನ 66%. ಕುಂಭ ರಾಶಿ. ಹೊರಗಡೆ ಆಹಾರ ಸೇವಿಸುವಾಗ ಸುರಕ್ಷತೆಯ ಬಗ್ಗೆ ವಿಶೇಷ ಗಮನ ಹರಿಸಬೇಕಾದ ಅಗತ್ಯವಿದೆ. ಆದಾಗ್ಯೂ ಅನಗತ್ಯ ಒತ್ತಡವನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಅದು ನಿಮಗೆ ಮಾನಸಿಕ ಸಮಸ್ಯೆಗಳನ್ನು ಉಂಟುಮಾಡಬಹುದು. ದೂರದ ಸಂಬಂಧಿಯೊಬ್ಬರು ಇಂದು ನಿಮ್ಮನ್ನು ಸಂಪರ್ಕಿಸಬಹುದು. ನಿಮ್ಮ ಕಣ್ಣೀರು ಒರೆಸಲು ವಿಶೇಷ ಸ್ನೇಹಿತ ಮುಂದೆ ಬರುವ ಸಾಧ್ಯತೆಯಿದೆ. ನಿಮ್ಮ ಸೃಜನಶೀಲತೆ ಎಲ್ಲೋ ಕಳೆದು ಹೋಗಿದೆ ಎಂದು ನೀವು ಭಾವಿಸುವಿರಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ವಿಷ್ಣುವಿನ ಮಂತ್ರವನ್ನು ಜಪಿಸಿ. ಇಂದಿನ ಅದೃಷ್ಟ ವ್ಯವಕಲನ 90%. ಮೀನ ರಾಶಿ. ಇಂದು ಆಶಾವಾದಿಯಾಗಿರಿ ಮತ್ತು ಪ್ರಕಾಶಮಾನವಾದ ಕಡೆ ನೋಡಿ. ನೀವು ಸಮಯಕ್ಕೆ ಎಚ್ಚರವಾಗಿದ್ದರೆ ಅದು ನಿಮಗೆ ಉತ್ತಮವಾಗಿರುತ್ತದೆ. ಇಂದು ನೀವು ಪ್ರೀತಿಯ ಮನಸ್ಥಿತಿಯಲ್ಲಿರುತ್ತೀರಿ ಮತ್ತು ಅನೇಕ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರುತ್ತವೆ. ಇಂದು ನೀವು ನಿಮ್ಮ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸುವ ಮೂಲಕ ನಿಮಗಾಗಿ ಸಮಯವನ್ನು ಕಳೆಯುತ್ತೀರಿ, ಆದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಸಮಯವನ್ನು ಬಳಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಮದುವೆ ಕೇವಲ ಲೈಂಗಿಕತೆಗಾಗಿ ಎಂದು ಭಾವಿಸುವವರು ಇಂದು ನಿಜವಾದ ಪ್ರೀತಿಯನ್ನು ಅನುಭವಿಸಲಿದ್ದಾರೆ. ತಾಯಿ ಪಾರ್ವತಿ ದೇವಿಯನ್ನು ಪೂಜಿಸಿ. ಇಂದಿನ ಅದೃಷ್ಟ ವ್ಯವಕಲನ 86%. ರಾಮನ ಭಕ್ತರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸಲ್ಲಿ ರಾಮ್ ರಾಮ್ ಜೈ ರಾಮ್ ಹಾಕಿ.